ಹೌದು, ಕೋಲಾರ ಹಾಲು ಒಕ್ಕೂಟದಿಂದ ಬೇರ್ಪಟ್ಟ ನಂತರ ಚಿಮೂಲ್ಗೆ ನಡೆಯುತ್ತಿರುವ ಮೊದಲ ಚುನಾವಣೆ ಇದಾಗಿದ್ದು, ಈ ಚುನಾವಣೆ 3 ಪಕ್ಷಗಳಿಗೆ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಸಹಕಾರಿ ಕ್ಷೇತ್ರದಲ್ಲಿ ದಿಗ್ಗಜರೆಂದೇ ಖ್ಯಾತಿ ಪಡೆದಿರುವ ಕೆವಿ ನಾಗರಾಜರಿಂದ ಆರಂಭವಾಗಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರುವ ಯಲುವಹಳ್ಳಿ ರಮೇಶ್ ರವರಿಗೂ ಅಭ್ಯರ್ಥಿಗಳಾಗಿ ಕಣದಲ್ಲಿದ್ದು, ಕಾಂಗ್ರೆಸ್ ಪಾಳೆಯದಲ್ಲಿ ಬಂಡಾಯದ ಬಿಸಿ ತೀವ್ರವಾಗಿಯೇ ಎದ್ದು ಕಾಣುತ್ತಿದೆ. ಮುಖ್ಯವಾಗಿ ಕಾಂಗ್ರೆಸ್ ಬಂಡಾಯ ಕೇವಲ ಜಿಲ್ಲಾ ಕೇಂದ್ರಕ್ಕೆ ಮಾತ್ರ ಸೀಮಿತವಾಗದೆ ಗೌರಿಬಿದನೂರು ಕ್ಷೇತ್ರಕ್ಕೂ ಆವರಿಸಿದೆ. ಇದರಿಂದ ಕಾಂಗ್ರೆಸ್ ಮುಂದಿನ ನಡೆಯ ಬಗ್ಗೆ ತೀವ್ರ ಕುತೂಹಲ ಕೆರಳಿಸಿರುವುದಂತೂ ಸುಳ್ಳಲ್ಲ. ಚೀಮೂಲ್ ಎಲೆಕ್ಷನ್ ಭಾಳ ಪ್ರತಿಷ್ಠೆಯಾಗಿ ಇವತ್ತು ಜನ ತಗೊಂಡಿದ್ದಾರೆ. ಯಾಕೆಂದರೆ ಇದು ಚಿಕ್ಕಬಳ್ಳಾಪುರದು ರೈತರ ಒಂದು ಸಂಸ್ಥೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ 5 ಲಕ್ಷ ಲೀಟ್ರ್ ಹಾಲು ಬರ್ತಾ ಇದೆ. ಆ ಹಾಲು ಆಗ್ತಾ ಇರ್ತಕ್ಕಂಥವ್ರು ರೈತರು. ಆ ರೈತರ ಪ್ರತಿನಿಧಿಗಳಾಗಿ ನಾವು ಹೋಗಬೇಕು ಅಂತೇಳಿ ಎಲ್ರಿಗೂ ಕೂಡ ಒಂದು ಆಸೆ ಇದೆ. ಹಾಗಾಗಿ ಇದು ಭಾಳ ಪ್ರತಿಷ್ಠೆಯಾಗಿ ಈ ಚುನಾವಣೆ ತಾವು ಹೇಳಿದ ರೀತಿಯಲ್ಲಿ ಅಸೆಂಬ್ಲಿ ಚುನಾವಣೆಗಿಂತ ಜೋರಾಗಿದೆ ಅಂತ ನೀವೆಲ್ಲ ಭಾವಿಸಿದ್ದೀರಿ. ಜನನೂ ಅದೇ ರೀತಿ ಇದರ ಬಗ್ಗೆ ಉತ್ಸಾಹಕ್ಕೆ ನೋಡ್ತಾ ಇದ್ದಾರೆ. 1ನೇ ತಾರೀಕು ಇದರ ರಿಸಲ್ಟ್ ಬಂದಾಗ ಈ ರೈತರ ಒಂದು ಆಸೆ ಏನಿದೆ ಅದು ಈಡೇರ್ತದೆ. ಯಾವ ರೀತಿ ತಯಾರಿದೆ? ನಾವೆಲ್ಲ ರೀತಿ ತಯಾರಿದ್ದೀವಿ ಅಂದರೆ ಇವತ್ತು ನಾವು ಮಾಡಿರ್ತಕ್ಕಂಥ ಸಾಧನೆಗಳು ಇವತ್ತು ನಮ್ಮ ಶಿವಾನಂದ್ ಅವರು NDA ಅಭ್ಯರ್ಥಿಯಾಗಿ ಇವತ್ತು ನಂದಿ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಅದಾದಮೇಲೆ ನಾವು ಇವತ್ತು 132 ಡೈರಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾನು ಮಾಡಿಸಿದ್ದೀನಿ ನನ್ನ ನಿರ್ದೇಶಕ ಅವಧಿಯಲ್ಲಿ. ಅದರಲ್ಲಿ ಪಕ್ಷ ಇನ್ನೊಂದು ಮತ್ತೊಂದು ನೋಡಿಲ್ಲ. ಇವತ್ತೆಲ್ಲರೂ ಕೂಡ ಅದನ್ನು ಸ್ಮರಿಸ್ತಾರೆ, ಅವತ್ತು ಡೈರಿ ಮಾಡಿಕೊಟ್ಟಿದ್ದಾರೆ ಅಂತ. ಅದೇ ರೀತಿ ಇದು ಎರಡಕ್ಕೂ ಎಲ್ಲ ಕಡೆ ಸಹಕಾರಿ ಆಗ್ತದೆ. ಸಹಕಾರಿ ಕ್ಷೇತ್ರದಲ್ಲಿ ನಾವು ಇರೋದರಿಂದ ಈ ಸಹಕಾರಿ ಸಂಸ್ಥೆಯನ್ನು ಮುಂದೆ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾರೆ ಅಂತೇಳಿ ಭಾವಿಸಿದ್ದಾರೆ ಜನ. ಈಗ ನಾನು ಕಳೆದ 40-50 ವರ್ಷಗಳಿಂದ ರೈತರ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಅನೇಕ ಜನ ಅಧ್ಯಕ್ಷರುಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅನೇಕ ಜನ ಮುಖಂಡರುಗಳ ಒತ್ತಾಯ ಜಾಸ್ತಿ ಆಯಿತು. ನೀವು ಅನೇಕ ರೈತಪರ ಹೋರಾಟಗಳಲ್ಲಿ ರೈತ ಪರವಾದ PLD ಬ್ಯಾಂಕು, APMC ಮಾರ್ಕೆಟ್ ನಿರ್ದೇಶಕರಾಗಿ ಮಾಡಿದ್ದೀರಿ. ಒಂದು ಬಾರಿ ನೀವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹತ್ತಿರದಲ್ಲಿ ಟಿಕೆಟ್ ತಪ್ಪಿತು MLAಗೆ. ಹಾಗಾಗಿ ಹಾಲು ಒಕ್ಕೂಟಕ್ಕೆ ನೀವು ರೈತ ಪರವಾಗಿ ಧ್ವನಿ ಎತ್ತಬೇಕು. ಹಾಲು ಉತ್ಪಾದಕರ ಸಮಸ್ಯೆಗಳು ಬಹಳಷ್ಟಿದೆ. ನಿಮ್ಮಂಥ ನಾಯಕರು ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ನಮಗೆ ಜನಸೇವೆ ಮಾಡೋಕ್ಕೆ, ಉತ್ಪಾದಕರ ಡೈರಿಗಳನ್ನ ಮುಖ್ಯ ಮೊದಲಾಗಿ ಇಂಪ್ರೂವ್ ಮಾಡಲಿಕ್ಕೆ, ಹಾಲು ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಮತ್ತು ಗೋಪಾಲಕರ ಹಿತವನ್ನು ಕಾಯಲಿಕ್ಕೆ ನಿಮ್ಮ ಅವಶ್ಯಕತೆ ಇದೆ. ನೀವು ಆಗಬೇಕು ಅಂತೇಳಿ ಅನೇಕ ಜನ ಅಧ್ಯಕ್ಷರು ಇವರೆಲ್ಲ ಒತ್ತಾಯ ಮಾಡಿದ್ರಿಂದ ನಾನಿವತ್ತು ಸ್ಪರ್ಧೆ ಮಾಡಿ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ಒಟ್ಟು 13 ನಿರ್ದೇಶಕರ ಸ್ಥಾನಗಳಿದ್ದು, ಇದರಲ್ಲಿ 2 ಸ್ಥಾನಗಳು ಮಹಿಳೆಯರಿಗೆ ಮೀಸಲಾಗಿದ್ದರೆ ಉಳಿದ 11 ಸ್ಥಾನಗಳು ಸಾಮಾನ್ಯರಿಗೆ ಮೀಸಲಾಗಿವೆ. 13 ಸ್ಥಾನಗಳಿಗಾಗಿ ಪಕ್ಷೇತರರು ಸೇರಿದಂತೆ ಎಲ್ಲಾ ಪಕ್ಷಗಳಿಂದ ಒಟ್ಟು 47 ಮಂದಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, ಇದರಲ್ಲಿ 13 ಮಂದಿ ಅಧಿಕೃತವಾಗಿ NDA ಬೆಂಬಲಿತ ಅಭ್ಯರ್ಥಿಗಳಾದರೆ ಇನ್ನೂ 13 ಮಂದಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳಾಗಿದ್ದಾರೆ. ಉಳಿದಂತೆ ಪಕ್ಷೇತರ ಮತ್ತು ಕಾಂಗ್ರೆಸ್ ಬಂಡಾಯದ ಅಭ್ಯರ್ಥಿಗಳಾಗಿದ್ದಾರೆ. ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ತಾವೇ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಎಂದು ಹೇಳಿಕೊಂಡಿದ್ರೆ, ನಿಕಟಪೂರ್ವ ನಿರ್ದೇಶಕ ಭರಣಿ ವೆಂಕಟೇಶ್ ತಾವೇ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಎಂದು ಹೇಳಿಕೊಂಡಿದ್ದಾರೆ. ಒಂದೇ ಕ್ಷೇತ್ರದ ಒಂದೇ ಪಕ್ಷದ 2 ಅಭ್ಯರ್ಥಿಗಳು ಒಂದು ಸ್ಥಾನಕ್ಕೆ ಸ್ಪರ್ಧೆ ಮಾಡುವುದು ಅಸಾಧ್ಯ. ಅಷ್ಟೇ ಅಲ್ಲ, ಉಭಯರು ತಮಗೆ ಸಚಿವರು ಹೇಳಿರುವುದರಿಂದಲೇ ತಾವು ನಾಮಪತ್ರ ಸಲ್ಲಿಕೆ ಮಾಡಿರುವುದಾಗಿ ಹೇಳಿಕೊಂಡಿದ್ದಾರೆ. ಇದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ಯಲುವಹಳ್ಳಿ ರಮೇಶ್ ಶಾಸಕ ಪ್ರದೀಪ್ ಈಶ್ವರ್ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿಯಾದರೆ, ಭರಣಿ ವೆಂಕಟೇಶ್ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಬೆಂಬಲಿತ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಎಂಬ ಮಾತುಗಳು ಹೊರಗೆ ನಡೆಯುತ್ತಿವೆ. ಆದರೆ ಯಾರು ಅಧಿಕೃತ ಎಂಬುದು ನಾಮಪತ್ರ ವಾಪಸ್ ಪಡೆದ ನಂತರ ಬಹಿರಂಗವಾಗಲಿದೆ. ಇನ್ನು ಗೌರಿಬಿದನೂರು ಕ್ಷೇತ್ರದ ಕಾಂಗ್ರೆಸ್ನಲ್ಲಿಯೂ ಇದೇ ಮುಸುಕಿನ ಗುದ್ದಾಟ ಮುಂದುವರೆದಿದೆ. ಅಲ್ಲಿನ ಹಾಲಿ ಶಾಸಕ ಪುಟ್ಟಸ್ವಾಮಿಗೌಡ ಬೆಂಬಲಿತ 3 ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಮಾಡಿಸಿದ್ದು, ಅಲ್ಲಿನ ಮಾಜಿ ಶಾಸಕ NH ಶಿವಶಂಕರ್ ರೆಡ್ಡಿ ಬೆಂಬಲಿತ 3 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ.
ಉಭಯರು ಕಾಂಗ್ರೆಸ್ ಬೆಂಬಲಿತರೇ ಆಗಿರುವ ಕಾರಣ ಯಾರಿಗೆ ಸೋಲು ಮತ್ತು ಯಾರಿಗೆ ಗೆಲುವು ಎಂಬುದು ಇಲ್ಲಿ ಪ್ರತಿಷ್ಠೆಗೆ ಕಾರಣವಾಗಿದೆ. ಕಾರಣ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿ ಶಿವಶಂಕರ್ ರೆಡ್ಡಿ ಇದ್ದು ಪುಟ್ಟಸ್ವಾಮಿ ಗೌಡ ಅವರು ಹಾಲಿ ಶಾಸಕರಾಗಿರುವ ಕಾರಣ ಇಲ್ಲಿನ ಗೊಂದಲಕ್ಕೆ ಅಷ್ಟು ಸುಲಭವಾಗಿ ತೆರೆ ಬೀಳುವ ಸೂಚನೆಗಳಂತೂ ಕಾಣ್ತಿಲ್ಲ. ಉಳಿದಂತೆ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಮತ್ತು ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಖುದ್ದು ಚಿಮೂಲ್ಗೆ ಆಗಮಿಸಿ ತಮ್ಮ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಮಾಡಿಸಿದ್ದು, ಕೆವಿ ನಾಗರಾಜ್ ಅವರ ನಾಮಪತ್ರ ಸಲ್ಲಿಕೆ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಪಿಎನ್ ಕೇಶವರೆಡ್ಡಿ ಅವರು ಹಾಜರಿದ್ದರು. ಮುಖ್ಯವಾಗಿ ಭರಣಿ ವೆಂಕಟೇಶ್ ನಾಮಪತ್ರ ಸಲ್ಲಿಕೆ ವೇಳೆ ಯಾವುದೇ ಮುಖಂಡರು ಇರಲಿಲ್ಲ ಎಂಬುದು ವಿಶೇಷ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮೊದಲ ಚುನಾವಣೆ ಬಿಸಿ ಏರಿದ್ದು, ಅಂತಿಮವಾಗಿ ಯಾವ ಪಕ್ಷ ಚಿಮೂಲ್ನಲ್ಲಿ ಅಧಿಕಾರ ಹಿಡಿಯಲಿದೆ ಎಂಬುದನ್ನು ಇನ್ನಷ್ಟೇ ಕಾದು ನೋಡಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.